ಹಾಯ್, ಎಲ್ಲರಿಗೂ ವಿಟ್ಯೂ ಬೆಳಗಾಂ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ. ತುಂಬಾ ಜನ ಸ್ಟೂಡೆಂಟ್ಸ್ UPSC ಬಗ್ಗೆ ಒಂದು ವಿಡಿಯೋ ಮಾಡಿ ಅದ್ರ ಬಗ್ಗೆ ಅಪ್ಡೇಟ್ಸ್ ಕೊಡಿ ಅಂತ ಕೇಳ್ತಾ ಇದ್ರು. ಸೊ ಅದಕ್ಕೆ ವಿಟ್ಯೂ ಸ್ಟೂಡೆಂಟ್ಸ್ ಕೂಡ UPSC ಅಪ್ಲೈ ಮಾಡ್ಬೋದು. ಹಾಗೆ ಇವತ್ತಿನ ವಿಡಿಯೋದಲ್ಲಿ UPSC ಎಲಿಜಿಬಿಲಿಟಿ, ಏಜ್ ಲಿಮಿಟ್, ಸಿಲೆಬಸ್, ಎಕ್ಸಾಮ್ ಪ್ಯಾಟ್ರನ್ ಮತ್ತೆ ಪ್ರಿಪ್ರೇಷನ್ ಟಿಪ್ಸ್ ಎಲ್ಲದೂ ಹೇಳ್ತೀವಿ. ಸ್ಟೂಡೆಂಟ್ಸ್ ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಒಂದು ಸ್ಪೆಷಲ್ ಸ್ಟೂಡೆಂಟ್ಸ್ ಇಂಜಿನಿಯರ್ಸ್ UPSC ಎಕ್ಸಾಮ್ ಬರಿಬೋದಾ ಅಂತ ಕೇಳಿದ್ರು. ಸೊ ಮೇನ್ ಆ ಪರ್ಟಿಕ್ಯುಲರ್ ಸ್ಟೂಡೆಂಟ್ಗೆ ಎಸ್, VTU ಇಂಜಿನಿಯರಿಂಗ್ UPSC ಎಕ್ಸಾಮ್ ಬರಿಬಹುದು. ಅಂದರೆ ಅವರಿಗೆ ಪರ್ಟಿಕ್ಯುಲರ್ ಆಗಿ ಹೇಳಿದೆ ಅಷ್ಟೇ, ಎಲ್ಲ VTU ಸ್ಟೂಡೆಂಟ್ಸ್ ಕೂಡ UPSC ಎಕ್ಸಾಮ್ನ ಅಟೆಂಪ್ಟ್ ಮಾಡ್ಬೋದು. UPSC ಕ್ಲಿಯರ್ ಮಾಡಿದ್ರೆ ನೀವು IAS, IPS, IFS ಆಫೀಸರ್ ಎಲ್ಲನೂ ಆಗ್ಬೋದು. VTU BE ಆರ್ BTech ಡಿಗ್ರಿ ವ್ಯಾಲಿಡ್ ಇದೆ. ಸೊ ನೋ ವರಿ ಸ್ಟೂಡೆಂಟ್ಸ್, VTU ಸ್ಟೂಡೆಂಟ್ಸ್ ಎಲ್ಲರೂ ಅಪ್ಲೈ ಮಾಡ್ಬೋದು. ಫೈನಲ್ ಇಯರ್ಸ್ ಸ್ಟೂಡೆಂಟ್ಸ್ ಕೂಡ ಅಪ್ಲೈ ಮಾಡ್ಬೋದು, ಅವ್ರಿಗೂ ಎಲಿಜಿಬಿಲಿಟಿ ಇದೆ. ಹಾಗೆ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು, ಪರ್ಟಿಕ್ಯುಲರ್ ಬ್ರಾಂಚ್ ಇಂದನೇ ಏನಾರೋ ಇದೆಯಾ UPSC ಬರೆಯೋದು ಅಂತ. ಸೊ ಸ್ಟೂಡೆಂಟ್ಸ್, ಯಾವುದೇ ರೀತಿ ಪರ್ಟಿಕ್ಯುಲರ್ ಬ್ರಾಂಚ್ ಇಂದನೇ ಹೋಗಬೇಕು ಅನ್ನೋದಿಲ್ಲ, ಎಲ್ಲ ಬ್ರಾಂಚಿಗೂ ಈ UPSC ಎಕ್ಸಾಮ್ ಎಲಿಜಿಬಲ್ ಆಗಿರುತ್ತೆ. ಸೊ VTU ಥರ್ಡ್ ಇಯರ್ ಮತ್ತು ಫೋರ್ತ್ ಇಯರ್ ಸ್ಟೂಡೆಂಟ್ ಸ್ಪೆಷಲಿ ನೀವು ಇವತ್ತಿಂದನೇ UPSC ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರೆ ಬೆಸ್ಟ್. ಇವಾಗ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಏನು ಅಂತ ಹೇಳ್ತೀವಿ. ಮಿನಿಮಮ್ ಎಜುಕೇಶನ್ ಬಂದು ಆಗಲೇ ಹೇಳ್ದಂಗೆ ಯಾವುದಾದ್ರೂ ಬ್ಯಾಚುಲರ್ ಡಿಗ್ರಿ, VTU BE ಆರ್ BTech ವ್ಯಾಲಿಡ್ ಆಗಿರುತ್ತೆ. ಈಗ ಏಜ್ ಲಿಮಿಟ್ ಹೇಳ್ತೀನಿ. ಏಜ್ ಲಿಮಿಟ್ ಈ ವಯಸ್ಸಿಂದ ಈ ವಯಸ್ಸುವರೆಗೂ ಮಾತ್ರ ಅಪ್ಲೈ ಮಾಡ್ಬೋದು. ಇದನ್ನ ಕ್ಯಾಸ್ಟ್ ವೈಸ್ ಹೇಳ್ತೀನಿ. ಜನರಲ್ ಅವ್ರಿಗೆ 21 to 32 ಇಯರ್ಸ್ ವ್ಯಾಲಿಡ್ ಆಗಿರುತ್ತೆ. OBC 21 to 35 ಇಯರ್ಸ್, ಹಾಗೆ SC ST 21 to 37 ಇಯರ್ಸ್. ಇಷ್ಟು ಏಜ್ ಲಿಮಿಟ್ ಇರುತ್ತೆ ಸ್ಟೂಡೆಂಟ್ಸ್. ಹಾಗೆ ಎಷ್ಟು ಸತಿ ಅಟೆಂಪ್ಟ್ ಮಾಡ್ಬೋದು ಅನ್ನೋದು ತುಂಬ ಜನ ಕ್ವೆಶನ್ ಇರುತ್ತೆ. ಸೊ ಜನರಲ್ ಬಂದ್ಬಿಟ್ಟು 6 ಅಟೆಂಪ್ಟ್ಸ್ ಮಾಡ್ಬೋದು, OBC ಬಂದು 9 ಅಟೆಂಪ್ಟ್ಸ್ ಮಾಡ್ಬೋದು, ಮತ್ತು SC ST ಸ್ಟೂಡೆಂಟ್ಸ್ ಬಂದು ಅನ್ಲಿಮಿಟೆಡ್ ಅಟೆಂಪ್ಟ್ಸ್ ಟಿಲ್ ಏಜ್ ಲಿಮಿಟ್. ಈ ಎಷ್ಟು ಸತಿನಾರು ಅಟೆಂಪ್ಟ್ ಮಾಡ್ಬೋದು. ಆದರೆ ಸೇಮ್ 21 to 37 ಇಯರ್ಸ್ ಒಳಗಡೆ ಎಷ್ಟು ಸತಿ ಬೇಕೋ ಅಷ್ಟು ಸತಿ ನೀವು ಅಟೆಂಪ್ಟ್ ಮಾಡ್ಬೋದು. ಸೊ VTU ಸ್ಟೂಡೆಂಟ್ಸ್, ಯಾರ್ಯಾರು UPSC ಬರಿಬೇಕು ಅಂತ ಅಂದ್ಕೊಂಡಿದ್ದೀರೋ ಯಾವುದೇ ಕಾರಣಕ್ಕೂ ಯಾವ ಅಟೆಂಪ್ಟ್ ಕೂಡ ಮಿಸ್ ಮಾಡ್ಕೋಬೇಡಿ. ಹಾಗೆ UPSC ಸೀರಿಯಸ್ ಆಗಿ ಪ್ರಿಪೇರ್ ಆಗಿ. ಇವಾಗ ಮೇನ್ ಡೌಟ್ ಎಲ್ರಿಗೂ ಬರೋದು ಸೇಮ್, ಸೆಲೆಕ್ಷನ್ ಪ್ರೊಸೆಸ್ ಹೇಗೆ ಅಂತ. ಸೊ UPSC ಎಕ್ಸಾಮ್ಗೆ 3 ಸ್ಟೇಜಸ್ ಇರುತ್ತೆ. ಒಂದು ಪ್ರಿಲಿಮ್ಸ್ ಎಕ್ಸಾಮ್ ಅಂದರೆ ಸ್ಕ್ರೀನಿಂಗ್ ಟೆಸ್ಟ್, ಅಂದರೆ 2 ಪೇಪರ್ಸ್, ಅಂದರೆ ಜನರಲ್ ಸ್ಟಡೀಸ್ ಪ್ಲಸ್ CSAT ಇಂಜಿನಿಯರ್ಸ್ಗೆ ಈಸಿ, ಬಟ್ GS ಮೋರ್ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಸ್ಟೂಡೆಂಟ್ಸ್. ಹಾಗೆ ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಮೇನ್ ಎಕ್ಸಾಮ್ 9 ಪೇಪರ್ಸ್ ಇರುತ್ತೆ. ಸೊ ಎಸ್ಸೆ, ಜನರಲ್ ಸ್ಟಡೀಸ್ ಅಂದರೆ GS ಮತ್ತು ಆಪ್ಟಿಮಲ್ ಸಬ್ಜೆಕ್ಟ್. VTU ಇಂಜಿನಿಯರ್ಸ್ ಟೆಕ್ನಿಕಲ್ ಥಿಂಕಿಂಗ್ ಸ್ಟ್ರಾಂಗ್ ಆದರೆ ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ ಪ್ರಾಕ್ಟೀಸ್ ಬೇಕು. ಹಾಗೆ ಇಂಟರ್ವ್ಯೂ ಥರ್ಡ್ ಸ್ಟೆಪ್ ಬಂದು ಇಂಟರ್ವ್ಯೂ ಆಗಿರುತ್ತೆ. ಇದು ಸೇಮ್ ಥರ್ಡ್ ಸ್ಟೆಪ್ ಫೈನಲ್ ಸ್ಟೇಜ್ ಆಗಿರುತ್ತೆ. ಫೈನಲ್ ಸ್ಟೇಜ್ ಕಾನ್ಫಿಡೆನ್ಸ್, ಲೀಡರ್ಶಿಪ್ ಮತ್ತು ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಟೆಸ್ಟ್ ಇದರಲ್ಲಿ ನೋಡ್ತಾರೆ. ಇದರಿಂದ ನಿಮ್ಮನ್ನ UPSCಗೆ ಸೆಲೆಕ್ಟ್ ಮಾಡ್ತಾರೆ. ಸೊ VTU ಸ್ಟೂಡೆಂಟ್ಸ್ ಲಾಜಿಕಲ್ ಥಿಂಕಿಂಗ್ ಮತ್ತು ಸ್ಟ್ರಾಂಗ್ ಅದರಿಂದ UPSC ಪ್ರಿಲಿಮ್ಸ್ ಮತ್ತು ಮೇನ್ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಇದಕ್ಕೆ ಯಾವ್ದ್ಯಾವುದು ಓದಬೇಕು ಅನ್ನೋದು ಈಗ ಮುಂದೆ ಹೇಳ್ತೀನಿ. ಸೊ UPSC ಸಿಲೆಬಸ್ ಬಂದು GS ಅಂದರೆ ಜನರಲ್ ಸ್ಟಡೀಸ್ಗೆ ಹಿಸ್ಟ್ರಿ, ಪೊಲಿಟಿಕಲ್, ಜಿಯೋಗ್ರಫಿ, ಎಕನಾಮಿಕ್ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ ಇರುತ್ತೆ. ಕರೆಂಟ್ ಅಫೇರ್ಸ್ಗೆ ರೀಡ್ ದ ಹಿಂದೂ, ಇಂಡಿಯನ್ ಎಕ್ಸ್ಪ್ರೆಸ್, PIB ಇರುತ್ತೆ. ಹಾಗೆ VTU ಇಂಜಿನಿಯರ್ ಸ್ಟ್ರೆಂತ್ ಅವ್ರಿಗೆ CSAT ಸೈನ್ಸ್ ಆ್ಯಂಡ್ ಟೆಕ್, ಎಕನಾಮಿ ಇರುತ್ತೆ. ಮತ್ತು ವೀಕ್ ಏರಿಯಾಸ್ ಬಂದ್ಬಿಟ್ಟು ಹಿಸ್ಟ್ರಿ, ಪೊಲಿಟಿಕಲ್, ಎಥಿಕ್ಸ್. ಮತ್ತು ಈ 3 ಸಬ್ಜೆಕ್ಟ್ಗೆ ತುಂಬಾ ಫೋಕಸ್ ಮಾಡಬೇಕಾಗುತ್ತೆ ಸ್ಟೂಡೆಂಟ್ಸ್. ಈಗ VTU ಸ್ಟೂಡೆಂಟ್ಸ್ ಹೇಗೆ ಪ್ರಿಪೇರ್ ಆಗ್ಬೋದು ಅಂತ ಹೇಳ್ತೀನಿ. ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ನೀವು NCERT ಬುಕ್ಸು ಬೇಸಿಕ್ ನಾಲೆಜ್ಗೋಸ್ಕರ ಓದ್ಬೋದು, ಮತ್ತು ನ್ಯೂಸ್ ಪೇಪರ್ನ ಡೈಲಿ ಓದಿ. ಹಾಗೆ ರಾಜ್ಯಸಭಾ TV ಡಿಬೇಟ್ಸ್ ನೋಡಿ. ಹಾಗೆ ಥರ್ಡ್ ಮತ್ತು ಫೋರ್ತ್ ಇಯರ್ ಸ್ಟೂಡೆಂಟ್ಸ್ ಬಂದು UPSC ಕೋಚಿಂಗ್ ಅಥವಾ ಆನ್ಲೈನ್ ಕ್ಲಾಸಸ್ ಹೋಗ್ಬೋದು. ಹಾಗೆ ಫೋಕಸ್ ಒಂದು ಆಪ್ಟಿಮಲ್ ಸಬ್ಜೆಕ್ಟ್ ಬಗ್ಗೆ ತುಂಬ ಫೋಕಸ್ ಮಾಡಿ. ಹಾಗೆ ಈ ಥರ ಮಾಕ್ ಟೆಸ್ಟ್ ಇದನ್ನೆಲ್ಲ ಅಟೆಂಪ್ಟ್ ಮಾಡಿ. ಹಾಗೆ VTU ಗ್ರಾಜ್ಯುಯೇಟ್ಸ್ ಮತ್ತು ವರ್ಕಿಂಗ್ ಪ್ರೊಫೆಷನಲ್ಸ್ ಅವ್ರಿಗೆ ಬಂದ್ಬಿಟ್ಟು ಮಾಕ್ ಟೆಸ್ಟ್ ಪ್ರತಿ ಚಿಕ್ಕದು ದೊಡ್ಡದು ಅನ್ನೋದಲ್ಲ, ಯಾವುದೇ ಥರ ಮಾಕ್ ಟೆಸ್ಟ್ ಬಂದರೂ ಅಟೆಂಪ್ಟ್ ಮಾಡಿ. ಮತ್ತು ಪ್ರೀವಿಯಸ್ 5 ಇಯರ್ಸ್ ಪೇಪರ್ನ ಸಾಲ್ವ್ ಮಾಡಿ. ಮತ್ತು ಪ್ರಿಲಿಮ್ಸ್ ಮತ್ತು ಮೇನ್ಸ್ ಟುಗೆದರ್ ಇದ್ದರೆ ತುಂಬ ಬೆಸ್ಟ್ ಆಗುತ್ತೆ. ಹಾಗೆ ಮೇಯ್ನಾಗಿ ಕ್ವೆಶನ್ ನೀವೇ ಫ್ರೇಮ್ ಮಾಡ್ಕೊಂಡು ನೀವೇ ಮಾಡಿದ್ರೆ ಅದು ತುಂಬಾ ಬೆಸ್ಟ್ ಆಗುತ್ತೆ. ಬಿಕಾಸ್
ಒಂದು ಕಾನ್ಫಿಡೆನ್ಸ್ ಅನ್ನೋದು ಇರುತ್ತೆ. ಹಾಗೆ ನೆಕ್ಸ್ಟ್ ಇಂಟರ್ವ್ಯೂ ಸ್ಟೇಜ್ಗೆ ಪ್ರಿಪೇರ್ ಆಗಿ. ತುಂಬ ಮೇನ್ ಬಂದ್ಬಿಟ್ಟು ಕಾನ್ಫಿಡೆನ್ಸ್ ಹಾಗೆ ಕಾನ್ಫಿಡೆನ್ಸ್ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. ಸೊ ಯಾರ್ಯಾರು UPSC ಅಟೆಂಪ್ಟ್ ಮಾಡ್ತಿದ್ದೀರಾ, ಅಪ್ಲಿಕೇಶನ್ ಯಾರ್ಯಾರು ಹಾಕಿದ್ದೀರಾ, ಅವ್ರಿಗೆಲ್ಲ ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ರೆ, UPSC ಬಗ್ಗೆ ಇನ್ನೂ ಏನಾದರೂ ಅಪ್ಡೇಟ್ಸ್ ಬೇಕಿದ್ರೆ ಕೇಳಿ ಸ್ಟೂಡೆಂಟ್ಸ್. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾವು ನಿಮಗೆ ಇನ್ಫಾರ್ಮ್ ಮಾಡ್ತೀವಿ. ಹಾಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಆದರೆ